ಸಿಂಗರ್‌ಗೆ ಹ್ಮ್. ಈ ಸಂಗೀತದ ಜ್ಞಾನ ಇರ್ಬೇಕಾ? ಹ್ಮ್. ಅಥವಾ ಇಲ್ಲ ನಂಗೆ ವಾಯ್ಸ್ ಇದ್ರೆ ಸಾಕಪ್ಪ ಇವ್ರಿಗೆ, ಹ್ಮ್. ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಇರ್ಬೇಕಾ? ಖಂಡಿತ ಇಲ್ಲ, ಬೇಕು. ಹ್ಮ್. ಸಂಗೀತದ ಜ್ಞಾನ ಇದ್ರೆ ಅದರ ಮಿತಿನೇ ಇಲ್ಲ. ಜ್ಞಾನಕ್ಕೆ ಮಿತಿನೇ ಇಲ್ಲ, ಸಮುದ್ರ ಅದು. ಬಟ್ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಅಂತ ಇರುತ್ತಲ್ಲ, ಅದು ಬೇಕು ಅನ್ನೋದು ನನಗೆ ಪ್ಲೇಬ್ಯಾಕ್ ಸಿಂಗಿಂಗಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಅಲ್ಲಿ ಬಂದಾಗ ಕೆಲವ್ರು ಓಕೆ, ಇಲ್ಲ ಇಲ್ಲ, ಅವ್ರು ಯಾವುದೋ ಕೆಲವ್ದು ಹೇಳಿದಾಗ ನಾನು ಸ್ವಲ್ಪ ಟೈಮ್ ತಗೋತಿದ್ದೆ. ಸೊ ಅವ್ರು ಸ್ವರ ಹೇಳ್ತಿದ್ರು, ನಾನು ಬರ್ಕೋತಿದ್ದೆ. ಅದು ಗೊತ್ತಾಗ್ತಿತ್ತು. ಬಟ್ ಚಿಕ್ಕ ನೀನಾ ದೊಡ್ಡ ನೀನಾ ಏನೋ ಒಂದು ಸಣ್ಣ ಸಣ್ಣ ಕನ್ಫ್ಯೂಷನ್ ಆಗ್ತಿತ್ತು. ಆವಾಗ ಇಲ್ಲ, ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ, ನೀವು ಸಂಗೀತನೂ ಕಲ್ತ್ಕೊಳ್ಳಿ, ಟ್ರೈ ಮಾಡಿ ಅಂತ. ಅದಾದ್ಮೇಲೆನೆ ಪಂಡಿತ್ ಶೇಷಾದ್ರಿ ಗವಾಯಿ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಹಿಂದೂಸ್ತಾನಿ ಕಲಿಯಕ್ ಶುರು ಮಾಡಿದ್ದು. ಅವಾಗ ನಾವೇನ್ ತಪ್ಪು ಮಾಡ್ತಾ ಇದೀವಿ ನಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಚೆನ್ನಾಗೇ ಹಾಡ್ತಾ ಇದ್ದೀನಿ ಅನ್ಸ್ಬಿಡುತ್ತೆ ನಮ್ಗೆ. ನಾನೇನ್ ತುಂಬಾ ಚೆನ್ನಾಗ್ ಹಾ, ಹಾಡಿರ್ತೀನಿ ಅಂತ. ಈಗ ನೀವು ನೋಡಿರ್ತೀರ, ತುಂಬಾ ಜನ ಹಾಡ್ತಿರ್ತಾರೆ, ತಪ್ಪೇ ಹಾಡ್ತಿರ್ತಾರೆ, ಕೂತಿರೋರಿಗೂ ಗೊತ್ತಾಗತ್ತೆ. ಆಡಿಯನ್ಸಿಗೆ ಅವ್ರಿಗೆ ಗೊತ್ತಾಗ್ತಾರಲ್ಲ, ಹಾಡ್ತಾನೆ ಇರ್ತಾರೆ. ಶ್ರುತಿ, ತಾಳ ಇರ್ಬೋದು, ಆ ಭಾವ ಇರ್ಬೋದು, ಯಾವ ಸಾಂಗಿಗೆ ಏನ್ ಕೊಡ್ಬೇಕು ಅನ್ನೋದು ಇರ್ಬೋದು. ಹಾಗೆ ಹಾಡೋದು ಓಕೆ. ಬಟ್ ಫಾರ್ ಪ್ಲೇಬ್ಯಾಕ್ ಸಿಂಗಿಂಗ್ ಯು ನೀಡ್ ಟು ನೋ. ಒಂದು ಸಿನಿಮಾ ಹಾಡು ಹಾಡ್ಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ಕೊಡ್ಬೇಕು. ಜಾಸ್ತಿ ಆದ್ರೂನು ಚೆನ್ನಾಗಿರಲ್ಲ, ಕಮ್ಮಿ ಆದ್ರೂನು ಸಪ್ಪೆ ಆಗತ್ತೆ. ಸೊ ಇದೆಲ್ಲವನ್ನ ಹೇಳ್ಕೊಡೋದು ನಿಮ್ಗೆ ಶಾಸ್ತ್ರೀಯ ಸಂಗೀತ.